Happy New Year 2026! ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ, ನನ್ನ ಆಪ್ತರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವನಾಗಿದ್ದೇನೆ. ಹಾಗೆ ಈ ವರ್ಷವು ಸುಖ, ಸಮೃದ್ಧಿ, ಜಯ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾವು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಈ ವೇಳೆಯಲ್ಲಿ ಒಂದು ಚಿಕ್ಕ ಸಂದೇಶದ ಧ್ಯಾನಕ್ಕಾಗಿ ಹೋಗೋಣ. 2026ನೇ ವರ್ಷದ ಒಂದು ವಾಗ್ದಾನಗಳನ್ನು, ನಿಬಂಧನೆಗಳನ್ನು ದೇವರು ಏನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯ ದೇವರೇ, ನಿಮ್ಮ ವಾಕ್ಯದ ಮೂಲಕ ಸ್ವಾಮಿ ನೀವು ಮಾತನಾಡ್ರಿ, ನಮ್ಮನ್ನು ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ ನಮ್ಮ ತಂದೆಯೇ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಸಂದೇಶದ ಧ್ಯಾನದ ಭಾಗಕ್ಕಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ ಅದರ 15 ಮತ್ತು 17ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು 2 ವಾಗ್ದಾನಗಳನ್ನು ನಾವು ಅನೇಕ ಸಾರಿ ಧ್ಯಾನ ಮಾಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಸ್ವಕೀಯ ಪ್ರಜೆಗಳಿಗೆ, ತನ್ನ ಮಕ್ಕಳಿಗೆ ಕೊಡುವಂತ ಒಂದು ಬಹಳ ಬಹಳ ಶ್ರೇಷ್ಠಕರವಾದ ವಾಗ್ದಾನವಾಗಿದೆ. ನಿಮ್ಮ ವಿರುದ್ಧವಾಗಿ, ಸಭೆಯ ವಿರುದ್ಧವಾಗಿ, ದೇವರ ಮಕ್ಕಳವಾಗಿ ವಿರುದ್ಧ ವ್ಯಾಜ್ಯವಾಡುವವರು ಅವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಅವರು ಕೆಡವಲ್ಪಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ದೇವರ ನೀತಿಯ ನಿಮಿತ್ತವಾಗಿ ನಮಗೆ ಈ ಲೋಕದಲ್ಲಿ ಹಿಂಸೆಗಳಿದೆ, ಸಂಕಟಗಳಿದೆ ಪ್ರಿಯರೇ. ಆದರೆ ಇದು ದೇವರ ಅನುಮತಿಯಿಂದಲ್ಲ. ಬದಲಾಗಲಿ ಈ ಒಂದು ಹಿಂಸೆಗಳಾಗ್ಲಿ ಅಥವಾ ವ್ಯಾಜ್ಯಗಳನ್ನಾಗ್ಲಿ ದೇವರು ತನ್ನ ನಾಮದ ಮಹಿಮೆಗೋಸ್ಕರ ಅದನ್ನೇನ್ ಮಾಡ್ತಾರೆ, ದೇವರು ಪರಿವರ್ತಿಸಿಕೊಳ್ತಾರೆ. ಆಮೇನ್. ಆವಾಗ ದೇವರ ನಾಮದ ಮಹಿಮೆಯನ್ನು ನಾವು ನೋಡ್ತೇವೆ, ಶತ್ರುವಿನ ನಾಶವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಕೀರ್ತನೆಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳಾದಂತ ನಾವು, ಆತ್ಮಿಕ ಇಸ್ರಾಯೇಲರಾದಂತ ನಾವು ಕರ್ತನಾದ ದೇವರ ನಿಮಿತ್ತವಾಗಿ, ಕರ್ತನಾದ ದೇವರ ಹೆಸರಿನಲ್ಲಿ ನಾವು ಏನಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ಆತ್ಮಿಕ ಇಸ್ರಾಯೇಲರಾಗಿದ್ದೇವೆ. ಸ್ತೋತ್ರ. ಆದ್ರೆ ನಮ್ಮ ದೇವರಲ್ಲೇ ನಾವು ಹೆಚ್ಚಳ ಪಡುವವರಾಗಿರಬೇಕು. ಮತ್ತು ಎರಡನೇದಾಗಿ ನಾವು ನೋಡೋದಾದ್ರೆ ಅವರು ಯಾಕೆ ಕೆಡವಲ್ಪಡ್ತಾರೆ ಎಂಬುದಾಗಿ ನೋಡೋದಾದ್ರೆ ಅಲ್ಲಿ ನಾವು ನೋಡ್ತೇವೆ, ಅವರು ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ, ತಮ್ಮ ಸ್ವಂತ ಅಧಿಕಾರದ ಮೇಲೆ, ಹಣದ ಬಲದ ಮೇಲೆ ಏನ್ ಮಾಡ್ತಾರೆ, ವ್ಯಾಜ್ಯವಾಡುವುದಕ್ಕೆ ಬರ್ತಾರೆ. ಕಾರಣ ಯಾಕಂತ ಹೇಳಿದ್ರೆ, ಸೈತಾನನ ಕಪಿಮುಷ್ಟಿಯಲ್ಲಿ ಇರುವಂತವರು ನೀತಿಯ ನಿಮಿತ್ತವಾಗಿ ಸೃಷ್ಟಿಕರ್ತನಾದ ದೇವರ ಮಕ್ಕಳ ವಿರುದ್ಧವಾಗಿ ಅವರು ಹೋರಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಇದು ದೇವರ ಅನುಮತಿಯಿಂದಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನೀತಿಯ ನಿಮಿತ್ತವಾಗಿ ಈ ಹೋರಾಟಗಳು ಜಯವಾಗಿ ದೇವರು ಪರಿವರ್ತಿಸ್ತಾನೆ. ಅಂದ್ರೆ ನಮ್ಮ ನಿಮಿತ್ತವಾಗಿ ಅವರು ಕೆಡವಲ್ಪಡ್ತಾರೆ. ನೋಡ್ರಿ, ಅವರು ತಮ್ಮ ಸ್ವಂತ ಬಲದ ಮೇಲೆ ಬರ್ತಾರೆ, ತಮ್ಮ ಸ್ವಂತ ಸಾಮರ್ಥ್ಯದ ಹಣದ ಮೇಲೆ ಬರ್ತಾರೆ. ಅವರು ಏನಾಗ್ತಾರೆ, ಬಿದ್ದು ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ಮಕ್ಕಳಿಗೆ ಕೊಟ್ಟಂತ ಒಂದು ಶ್ರೇಷ್ಠಕರವಾದ ಭದ್ರತೆ ಮತ್ತು ಜಯವಾಗಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ನಾವು 17ನೇ ವಚನದಲ್ಲಿ ನಾವು ನೋಡುವಾಗ ಏನಾಗ್ತದೆ, ನಿನಗೆ ಕಲ್ಪಿಸಿದ ಯಾವ ಆಯುಧವು ಜಯಿಸೋದು. ದೇವರ ನಾಮಕ್ಕೆ ಶ್ರೇಷ್ಠ ವಾಗ್ದಾನ ನಾವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ
ನೋಡುವಾಗ ದೇವರ ವಾಕ್ಯ, ದೇವರ ವಾಗ್ದಾನ, ಇದು ವಿಶೇಷವಾಗಿ ದೇವರ ಮಕ್ಕಳಾದಂಥ ಆತ್ಮಿಕ ಇಸ್ರಾಯೇಲರಾದಂಥ ಸಭೆ ಮತ್ತು ಯಾರು ಯೇಸುವಿನ ಅಂಗೀಕಾರ ಮಾಡಿಕೊಂಡು ಯೇಸುವಿನ ಹಿಂಬಾಲಿಸ್ತಾ ಇದ್ದಾರೋ ಅವರಿಗೆ ಕೊಡಲ್ಪಟ್ಟಂತ ಒಂದು ಜಯದ ಒಂದು ದೊಡ್ಡ ವಾಗ್ದಾನವಾಗಿದೆ. ಆದ್ದರಿಂದ 16-18 ಮತ್ತಾಯನ ಬರೆದ ಸುವಾರ್ತೆ ಓದಿಕೊಳ್ಳೋಣ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಸಭೆಯಲ್ಲಿ ನೆಲೆಗೊಂಡಿರುವಂತ ಪ್ರತಿಯೊಬ್ಬನು, ಅಂದ್ರೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಸಭೆ, ಅದನ್ನು ಯಾವ ಪಾತಾಳದ ಶಕ್ತಿಗಳು, ಯಾವ ಮಾಟ ಮಂತ್ರದ ಶಕ್ತಿಗಳು, ಯಾವುದೇ ಅಂಧಕಾರದ ರಾಜತ್ವಗಳು, ಈ ಲೋಕದ ಯಾವುದೇ ಶಕ್ತಿಗಳಾಗ್ಲಿ, ಸೈತಾನನ ಶಕ್ತಿಗಳಾಗ್ಲಿ, ಕತ್ತಲೆ ಶಕ್ತಿಗಳಾಗ್ಲಿ ಸಭೆಯನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವಾದಿದೇವನು, ರಾಜಾದಿರಾಜನು ಇದಕ್ಕೆ ಯಜಮಾನನಾಗಿದ್ದಾನೆ, ಶಿರಸ್ಸಾಗಿದ್ದಾನೆ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ನಮಗೆ ವಿರೋಧವಾಗಿ ಕಲ್ಪಿಸಿರುವ ಯಾವುದೇ ಆಯುಧವು ಜಯಿಸ್ಲಿಕ್ಕೆ ಆಗುವುದಿಲ್ಲ. ನ್ಯಾಯ ವಿಚಾರಣೆಯಲ್ಲಿ ನಮ್ಮ ಪ್ರತಿಯೊಂದು ನಮ್ಮ ವಿರೋಧವಾಗಿ ಹೇಳುವಂತ ಸುಳ್ಳು ಆಪಾದನೆಗಳು, ವಿರೋಧಗಳು, ಅವುಗಳೇನಂತೇಳಿ ಅವರು ದೋಷಿ ಎಂದು ನಾವು ಖಂಡಿಸ್ತೇವೆ. ಅದನ್ನು ದೇವರು ನಮ್ಮ ಜಯವಾಗಿ ಏನ್ ಮಾಡ್ತಾನೆ, ಮಾರ್ಪಡಿಸ್ತಾನೆ. ಇದು ದೇವರ ಸೇವಕರ ಸ್ವಾಸ್ಥ್ಯ, ಸದ್ಧರ್ಮದ ಫಲವು ಆಗಿದೆ. ಅಂದ್ರೆ ಇದರ ಅರ್ಥ ರಕ್ಷಣೆ ಮತ್ತು ಆತನ ಜಯದ ಒಂದು ವಾಗ್ದಾನವಾಗಿದೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಆದ್ದರಿಂದ ಯಾರು ದೇವರ ಸ್ವಕೀಯ ಸ್ವಕೀಯ ಪ್ರಜೆಗಳಾಗಿದ್ದಾರೋ, ಅಂದ್ರೆ ದೇವರ ಮಕ್ಕಳಾಗಿದ್ದಾರೋ, ದೇವರ ಸಭೆಯಲ್ಲಿ ಯಾರು ನೆಲೆಗೊಂಡಿದ್ದಾರೋ, ಕ್ರಿಸ್ತನಿಗೆ ವಿಧೇಯರಾಗಿ ಯಾರು ಜೀವಿಸ್ತಾ ಇದ್ದಾರೋ ಅವರಿಗೆ ದೇವರು ಎಂದಿಗೂ ಸೋಲಿಸ್ಲಿಕ್ಕೆ ಬಿಡುವುದಿಲ್ಲ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳೋದನ್ನು ನಾವು ಗಮನಿಸ್ತೇವೆ ಪ್ರಿಯ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡ್ರಿ, ಪೂರ್ಣ ಜಯಶಾಲಿಗಳು. 1 ಕೊರಿಂಥ 15:57 ನಾವು ನೋಡ್ತೇವೆ. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳೋದನ್ನು ನಾವು ಗಮನಿಸ್ತೇವೆ. ಓದಿಕೊಳ್ಳೋಣ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಯಾರು ಯೇಸುವನ್ನು ಹಿಂಬಾಲಿಸ್ತಾರೋ, ಯಾರು ಆತನನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರಿಗೆಲ್ಲರಿಗೆ ಜಯವನ್ನು ಕೊಟ್ಟಿದ್ದಾನೆ. ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಈ ಹೊಸ ವರ್ಷದ ವಾಗ್ದಾನದಲ್ಲಿ ಇವೆರಡು ಒಂದು ವಾಗ್ದಾನಗಳನ್ನು ನಾವು ದೃಷ್ಟಿಸಿ ನಡೆಯಬೇಕು. ಅವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಕಾರಣ, ಇದರ ವಾಗ್ದಾನ ಮಾಡಿದವನು ಮಹಾ ದೊಡ್ಡ ದೇವರಾಗಿದ್ದಾನೆ. ಇವರಿಗಿಂತ ದೊಡ್ಡವರು ಯಾರು ಇಲ್ಲ. ಎಂತ ಶಕ್ತಿನೇ ಆಗಲಿ, ಎಂತ ವ್ಯಕ್ತಿನೇ ಆಗಲಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಗಿಂತ ದೊಡ್ಡವರಿಲ್ಲ. ಆದ್ದರಿಂದ ನಿಮ್ಮ ವಿರುದ್ಧವಾಗಿ ಯಾರಾದರೂ ವ್ಯಾಜ್ಯವಾಡಿದರೆ ಅದು ದೇವರ ಅಪ್ಪಣೆಯಿಂದಲ್ಲ, ಅದು ನೀತಿಯ ನಿಮಿತ್ತವಾಗಿ ಅಥವಾ ದೇವರ ರಾಜ್ಯದ ನಿಮಿತ್ತವಾಗಿ, ಸೇವೆಯ ನಿಮಿತ್ತವಾಗಿ ಆಗಿರ್ತದೆ. ಆದ್ರೆ ಅವ್ರೇನಾಗ್ತಾರೆ ಅಂದ್ರೆ ನಮ್ಮ ನಿಮಿತ್ತವಾಗಿ, ಯಾರು ನಮ್ಮ ವಿರುದ್ಧವಾಗಿ ವ್ಯಾಜ್ಯವಾಡ್ತಾರೋ ಅವರು ಕೆಡವಲ್ಪಡ್ತಾರೆ. ಅವರು ಬಿದ್ದು ಹೋಗಿದ್ದಾರೆ, ಆಲ್ರೆಡಿ ಬಿದ್ದು ಹೋಗಿದ್ದಾರೆ. ಮತ್ತೆ ಅವರು ವ್ಯಾಜ್ಯವಾಡ್ಲಿಕ್ಕೆ ಬರ್ತಾರೆ ಮತ್ತು ಬೀಳ್ತು ಹೋಗ್ತಾರೆ. ಯಾಕಂದ್ರೆ ಅವರು ಸ್ವಂತ ತೋಳ್ಬಲ, ಅವರ ಅಧಿಕಾರ, ಅವರ ಕುಯುಕ್ತಿ, ಅವರ ಜ್ಞಾನ ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ವಿರೋಧವಾಗಿ ಏನೇ ಮಾಡಲಿ ಯೇಸುವನ್ನು ಹಿಂಬಾಲಿಸುವಂತ ಜನರಿಗೆ, ಆತನ ಶಿಷ್ಯರಿಗೆ ಯಾವುದೇ ಆಯುಧವು ಫಲಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ವಿರೋಧವಾಗಿ ಆಪಾದನೆ ಮಾಡುವಂತ ಪ್ರತಿಯೊಂದು ಆಪಾದಕರನ್ನು ನಾವು ದೋಷಿಗಳೆಂದು ನಾವು ಖಂಡಿಸ್ತೇವೆ, ದೇವರು ಖಂಡಿಸ್ತಾನೆ. ಆದ್ದರಿಂದ ಇಲ್ಲಿ ನಾವು ನೋಡಬೇಕಾದಂತಹ ಸಂದರ್ಭ, ಆತನ ರಕ್ಷಣೆ ಮತ್ತು ಜಯ ಅದು ದೇವರ ವಾಗ್ದಾನವಾಗಿದೆ. ಇದು ನಮ್ಮ ಸ್ವಾಸ್ಥ್ಯವಾಗಿದೆ, ಇದು ದೇವರ ಸೇವಕರ ಸ್ವಾಸ್ಥ್ಯವಾಗಿದೆ, ದೇವರ ಮಕ್ಕಳ ಸ್ವಾಸ್ಥ್ಯವಾಗಿದೆ. ಆದ್ದರಿಂದ ನಾವು ದೇವರ ನಿಬಂಧನೆ ಏನೆಂಬುದಾಗಿ ನಾವು ನೋಡೋದಾದ್ರೆ, ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಮೊದಲನೇದಾಗಿ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಆತನ ನಿಬಂಧನೆ ಏನೆಂಬುದಾಗಿ ನೋಡೋದಾದ್ರೆ ಯೆಹೋಶುವನ ಬರೆದ ಗ್ರಂಥ
1ನೇ ಅಧ್ಯಾಯ ಅದರ 8ನೇ ವಚನ ನಾವು ಶೀಘ್ರವಾಗಿ ಓದಿಕೊಳ್ಳೋಣ. ಆ ವಚನ ಈ ರೀತಿಯಾಗಿ ಹೇಳ್ತದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ಯಾರೆಲ್ಲ ನಡೀತಾರೋ, ಅದನ್ನ ಹಗಲಿರುಳು ಯಾರು ಧ್ಯಾನಿಸ್ತಾರೋ ಅವರಿಗೆ ಸಫಲತೆ ಮತ್ತು ಕೃತಜ್ಞತೆ ಉಳ್ಳವರಾಗಿರ್ತಾರೆ ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತೀವಿ. ಇದು ನಿಬಂಧನೆ. ನಾವು ಸತ್ಯವೇದದಲ್ಲಿ ಇರುವಂತ ವಾಕ್ಯಗಳನ್ನು ನಾವು ಅದನ್ನ ಏನ್ ಮಾಡಬೇಕು, ಓದಬೇಕು, ಓದಿ ಅದನ್ನು ಧ್ಯಾನಿಸಬೇಕು, ಅದನ್ನು ಕೈಗೊಂಡು ನಡೆಯಬೇಕು. ಅವಾಗ ನಮಗೆ ಸಕ್ಸಸ್, ಕಟ್ಟಿಟ್ಟ ಬುತ್ತಿ ಮತ್ತು ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ತೇವೆ. ಆದ್ರಿಂದ ಈ 2026ನೇ ವರ್ಷದಲ್ಲಿ ನಮಗೆ ನಿಮಗೆ ವಿರೋಧವಾಗಿ ಬರುವಂತ ಯಾವುದೇ ಆಯುಧವು ಫಲಿಸುವುದಿಲ್ಲ. ನಮ್ಮ ವಿರುದ್ಧವಾಗಿ ವ್ಯಾಜ್ಯವಾಡುವವರು ಬಿದ್ದು ಹೋಗ್ತಾರೆ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಈ ವಾಗ್ದಾನ ಮತ್ತು ನಿಬಂಧನೆಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ಆ ದೇವರೇ, ನೀವು ಕೊಡಲ್ಪಟ್ಟಂತ ಭದ್ರತೆ, ಜಯ, ರಕ್ಷಣೆಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಹೌದು ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಾವು ಕೈಗೊಂಡು ಅಪ್ಪ ಸ್ವಾಮಿ ಅದನ್ನು ನಡೆಯುವಂತೆ, ಅದನ್ನು ಧ್ಯಾನಿಸುವಂತೆ, ಇತರರಿಗೆ ಸಾರುವಂತೆ ಕರ್ತನೆ ನಾವು ಸಫಲತೆಯನ್ನು, ಕೃತಜ್ಞತೆ ಉಳ್ಳವರಾಗಿ ನಿಮಗೆ ಜೀವಿಸುವಂತೆ ನಾವು ನಮ್ಮನ್ನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೋಡುವಂತ ವೀಕ್ಷಕರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.